ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಭಕ್ತರ ಪೊರೆಯುವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆಯುವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಕಂಜಳ ದಳದಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜಳ ದಳದಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜಳ ದಳದಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು ಎಚ್ಚರವಾಗುವ ತನಕ ದ್ವಾರಕದಲ್ಲಿ ಕಾತು ಕುಳಿತುಕೊಂಡಿರುವೆನು ಜಗವೆಲ್ಲ ತುಂಬಿದೆ ನಿನ ಮಾಯೆ ಜಗವೆಲ್ಲ ತುಂಬಿದೆ ನಿನ ಮಾಯೆ ಅರಿತು ಬೆರೆತು ನೆನೆವೆನೆ ಜೀವ ಅರಿತು ಬೆರೆತು ನೆನೆವೆನೆ ಜೀವ ಜಗವೆಲ್ಲ ನಿನ ಮಾಯೆ ಕಪಟ ನಾಟಕ ಸೂತ್ರಧಾರೆ ಕಪಟ ನಾಟಕ ಸೂತ್ರಧಾರಿ ಗಾನ ಗೋಚರ ಗಾನ ವಿಹಾರೇ ಗಾನ ಗೋಚರ ಗಾನ ವಿಹಾರೇ ಆನಂದ ಪರಮಾನಂದ ಆನಂದ ಪರಮಾನಂದ ಆನಂದ ಆನಂದ ನಿನ್ನಯ ನಾಮ
ಆನಂದ ಆನಂದ ನಿನ್ನಯ ನಾಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಅರಿತು ಬೆರೆತು ನೆನೆವೆನೆ ಜೀವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಶಾಂತಾಕಾರ ಶಾಂತಕಾರ ಗಾನ ಗೋಚರ ಶಾಂತಕಾರ ಗಾನ ಗೋಚರ ನಿತ್ಯ ನಿರಂಜನ ಸತ್ಯಕಾರ ನಿತ್ಯ ನಿರಂಜನ ಸತ್ಯಕಾರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಅರಿತು ಬೆರೆತು ನೆನೆವೆನೆ ಜೀವ ಅರಿತು ಬೆರೆತು ನೆನೆವೆನೆ ಜೀವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ನಿನ್ನ ಮಾಯೇ ನಿನ್ನ ಮಾಯೇ ನಿನ್ನ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು ಎಚ್ಚರಗ ಹೋದ ತನಕ ದ್ವಾರಕದಲ್ಲೇ ಕಾದು ಕುಳಿತುಕೊಂಡಿರುವೆನು ಸರ್ ಇನ್ನು ಏನಿ ಭವ್ಯ ಭವನದ ಶೃಂಗಾರ ವೈಭವ ಮಾಧವನರ ಮನೆಯು ಮನೆಗೆ ಮೂದಗೊಳಿಪದೋ ಬಲೆ ಮೋಜಗದಳಿದಕ್ಕೆ ಸಾಟಿ ಕಾಣೆನ ಭಲೆ 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 ಮಾಧವನರ ಮನೆಯು ಮನೆಗೆ ಮೂದಗೊಳಿಪದೋ ಬಲೆ ಮೋಜಗದಳಿದಕ್ಕೆ ಸಾಟಿ ಕಾಣೆನ ಭಲೆ 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 ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ನೀಲ ರತ್ನ ಅವಳಗಳು ವಜ್ರಗಳ ಕಂಬಗಳು ನೀಲ ರತ್ನ ಅವಳಗಳು
ಅರಮನೆ ಅಲಂಕಾರ. ಏನೀ ಭವ್ಯ ಭವನದ ಶೃಂಗಾರ ವೈಭವ! ವಿವಿಧ ಮಣಿ ಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಶಾಸಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಶಿಲ್ಪಕಲಾ ಚಾತುರ್ಯ ಚಮತ್ಕಾರ. ಇದೇನಿದು ಈ ನಯನ ಮನೋಹರವಾದ ಸುಂದರ ಶಿಲಾಬಾಲಕಿರ ಭಾವಾಭಂಗಿಗಳು. ಯಾವ ಶಿಲ್ಪಿಯ ಕೈ ಚಾತುರ್ಯವೋ, ಬಳ್ಳಿಯಂತೆ ಬಳಕಿ ನಡೆಯುವ ನಡುವು, ಸಂಪಿಗೆ ಎಸಳಿನಂತ ನಾಸಿಕ, ಅದ್ಭುತ. ರಂಭ, ಊರ್ವಶಿ, ಮೇಲಕ್ಕೆ ತಿಲೋತ್ತಮರಂತ ಸೌಂದರ್ಯವೇ ದರಗಿಳಿದು ಬಂದಂತ ಭಾಸವಾಗುತ್ತಿರೋದಲ್ಲ. ಅಬ್ಬಾ, ಈ ಅದ್ಭುತ ಸೌಂದರ್ಯ ರಾಶಿಯನ್ನು ವರ್ಣಿಸಲು ಅಸಾಧ್ಯ. ಈ ಚಂದ್ರಕುಲ ಚಕ್ರೇಶ್ವರ ಚಿತ್ತ ಚಾಂಚಲ್ಯಗೊಳಿಸುವಂತಹ ಈ ಅದ್ಭುತ ಸೌಂದರ್ಯ ರಾಶಿಯನ್ನು ಒಂದು ಸಾರಿ ಬಿಗಿದಪ್ಪಲೇ ಎನ್ನುವ ಮೋಹ. स्वागत स्वागत गुरु स्वागत गुरु नंदना, स्वागत वैय दुर्योधना, स्वागत वैय दुर्योधना, स्वागत स्वागत गुरु नंदना. गुरुवंश कुल तिलक गौरवेश्वर, गुरुवंश कुल तिलक गौरवेश्वर, नवरत्न खचित सिंहासनाधीश्वर. गुरुवंश कुल तिलक गौरवेश्वर, नवरत्न खचित सिंहासनाधीश्वर, अखिल साम्राज्य चक्रेश्वरा, कौरवा
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಕುರುಧೀರ ಪ್ರಚಂಡ ಕೌರವ ರಣರಂಗ ಕುರುಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಳು ಕಥೆಯಂ ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಯಾಕಾರ ಕರದಳು ಕಥೆಯಂ ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಯಾಕಾರ ಉರಿ ಬೀಸೆಯಾದರೆ ಭೀಷಣದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ವಜ್ರಗಾಯ ಸುಯೋಧನ ಏನಿದು ಏನಿದು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓ, ಎಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನ ಮಾಯಾಶನಗರವನ್ನು ನೋಡಿ ಬೆರಗಾಗುವನಲ್ಲ ಈ ಛಲದಂಕಮಲ್ಲ. ಸಸಾಗರ ಪುತ್ರಿಯನ್ನು ಶಾಸನ ಮಾಡುತ್ತಿರುವ ವಸುಂಧರ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುವಂಶ ದುರಿಡ, ಹಸ್ತಿನಾವತಿಯ ಮಣಿಮಕುಟ, ರತ್ನ ಸಿಂಹಾಸನದೀಶ್ವರ, ಈ ಕೌರವೇಶ್ವರ ಅರಮನೆಗಿಂತಲೂ ಈ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾತ್ವಕಿ, ಎಲ್ಲಿ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಎಚ್ಚರಗಾಗುವ ಹೊರತಾಗ ಈ ಪೀಠವನ್ನು ಅಲಂಕರಿಸು. ನಿಮ್ಮಲ್ಲಿ ನನ್ನದೊಂದು ಮಾತಿದೆ ಸಾತ್ವಕಿ. ಏನಂತ ಗುರುರಾಜ? ಈ ಬಾರಿ ಪಾಂಡವರಿಗೂ ನಮಗೂ ಯುದ್ಧ ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಗುರುರಾಜ. ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿನೋ ನಾವು ಸಹ ಅಲ್ಲೇ ಇರುವುದು ಗುರುರಾಜ. ಸರಿಯಾದ ಮಾತನ್ನು ಹೇಳಿದೆ ಸಾತ್ವಕಿ. ಹೇಗಾದರೂ ಸರಿ, ಪೀಠವನ್ನು ಈ ಅಲಂಕರಿಸು. ಬಾರಿ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಾಗುವುದು. ಹೇಗಾದರೂ ಸರಿ ಗುರುರಾಜ, ಪೀಠವನ್ನು ಅಲಂಕರಿಸು. ಕೃಷ್ಣ, ಮುಕುಂದ, ವಾಸುದೇವ, ಎಂತಹ ನಿಶ್ಚಿಂತ ಪುರುಷನೇ ಇವ. ರಾಜ್ಯಕೋಶಾದಿಗಳನ್ನು
ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನ ಮಾತ ಸುಖ ತಲುಪನದಲ್ಲಿ ಲೀನನಾಗಿರುವನು. ಇರಲಿ, ಈತನ ಎಚ್ಚರವಾಗುವ ತನಕ ಇಲ್ಲೇ ಕಾದಿ ಕುಳಿತಿದ್ದು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನವಕಂಡ ಭೂಮಂಡಲಾಧಿಪ ಮಣಿಮಕುಟ ವಿಪ್ಲವದಿಂದ ನಿರಂತರ ನೀಜಪಾದ ಪುರಸ್ಕೃತನಾಗಿ ಹರಿನೀರ ಚಂಡ ದೋರ್ದಂಡ ಬಲಮಂಡಿತನಾಗಿ ಗೆಜ್ಜೆಗಂತೆ ಕೋವಿದರಾಜ ಶಾಸ್ತ್ರ ಭಯಂಕರ ಸಾಮ್ರಾಜ್ಯಪತಿನಾದ ನಾನು ಈ ಗೊಲ್ಲನ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಏ ಮಾಧವ ಮಧುಸೂದನ, ಏ ಮಾಧವ ಮಧುಸೂದನ, ಈ ದಿನ ಮೊರೆ ಕೇಳಿಸದೆ, ಈ ದಿನ ಮೊರೆ ಕೇಳಿಸದೆ. ದಿನರ ಸಲಹುವ ದಾನವ ವೈರಿ, ದಿನರ ಸಲಹುವ ದಾನವ ವೈರಿ, ಧ್ಯಾನವ ಮಾಳ್ಪೆನು ದಯ ತೋರೋ ಹರಿಯೇ, ಧ್ಯಾನವ ಮಾಳ್ಪೆನು ದಯ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದಿನ ಮೊರೆ ಕೇಳಿಸದೆ. ವಾಸುದೇವ ಜನಾರ್ದನ, ಕೇಶವ ನಿನ್ನ ನಾಮಾಮೃತವ, ಕೇಶವ ನಿನ್ನ ನಾಮಾಮೃತವ, ಅನುದಿನ ಅನುಕ್ಷಣ ಸ್ಮರಿಸುವೆ ದೇವ, ಅನುದಿನ ಅನುಕ್ಷಣ ಸ್ಮರಿಸುವೆ ದೇವ, ಎಂದಿಗೆ ಕರುಣಿಸಿ ಕಾಯುವ ತಂದೆ, ಎಂದಿಗೆ ಕರುಣಿಸಿ ಕಾಯುವ ತಂದೆ, ನಿನಗಾಗಿ ನಾನು ಓಡೋಡಿ ಬಂದೆ, ನಿನಗಾಗಿ ನಾನು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದಿನ ಮೊರೆ ಕೇಳಿಸದೆ, ಈ ದಿನ ಮೊರೆ ಕೇಳಿಸದೆ, ಕೇಳಿಸದೆ, ಕೇಳಿಸದೆ. ಆಹಾ, ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ರಕ್ಷಣೆಯನ್ನು ಎಷ್ಟೊಂದು ಜಾಗೃತೆಯಾಗಿ ಕಲ್ಪಿಸಿಕೊಂಡಿರುವನು.
ಅನುದಿನವೂ ಅನುಗಾಲವೂ ಈ ಆದಿಪುರುಷನ ಸಾನ್ನಿಧ್ಯವನ್ನು ಹೊಂದಿದ ಭಕ್ತರಲ್ಲವೇ ಸುಕೃತಿಗಳು. ಸಾತ್ವಕಿ, ಎಲ್ಲಿಯೇ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಗಿ ಹೋಯಿತು. ಏಕೆ, ಏನಾಯಿತು? ನನಗೆ ಹೇಳಲು ಬಾಯಿಲ್ಲ, ನೀನೇ ಕಣ್ಣಾರೆ ನೋಡು. ಓಹೋ, ಅಣ್ಣನ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲೇ. ನಿನ್ನ ಆಲಸ್ಯ ಪರ್ವತಿ ಫಲವಾಗಿ ಎಲ್ಲವೂ ಹಾಳಾಗಿ ಹೋಯಿತು. ಏಕೆ, ಏನಾಯಿತು? ದುರ್ಯೋಧನು ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಎಲ್ಲ ಸಾತ್ವಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಈ ಮಹಾಮಯೋಧನ ವಾಸುದೇವನ ಕೃಪಾದೃಷ್ಟಿಯು ಆತನ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರನ್ನೇ ಪಾಂಚಾಲಿಯ ಸಂಗಡ ಚಿರದಿನ ಸಲುವಾಗಿ ಪುನಃ ವನವಾಸಕ್ಕೆ ತೆರಳುವನು. ಅರ್ಜುನ, ನೀನಿನ್ನು ನಡೆಯ ಸಾತ್ವಕಿ. ಆಗಲಿ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಅಂತ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವ ನಾನು ರೂಪವಾದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇನೋ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದಿರಲ್ಲವೇ ಹಲವು ರಾಜರ ಮಂದಿರಗಳ ಸಹಾಯವು ನಮಗೆ ದೊರಕುವುದು. ದುರ್ಯೋಧನ, ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಲ್ಲಿ ಕುಳಿತು 4 ಮಾತು ಕೇಳಿ ಹೋಗಬೇಕೆಂದ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಈ ಸಾರಿ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿ ಬಿದ್ದಂತೆ. ಒಂದು ವೇಳೆ ಸಿಕ್ಕಿ ಬಿದ್ದರೆ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ದಮನಗಳಲ್ಲಿ ಒಂದೇ ಅಂಶದ ಪವಿತ್ರ ರಕ್ತ ಹರಿಯುತ್ತದೆ ನಾನು ಮರೆತಿಲ್ಲ. ನಾವು ಮರೆತಿಲ್ಲ. ಏ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಗ್ಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಭಯವನ್ನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಅಗಗಳ ನಗೆಗೀಡಾಗಿಸದೆ ಯೋಗ ನಿಶ್ಚಯಂ ಜಾಗೃತನಾಗು. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿಶ್ಚಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಜನಾರ್ದನ, ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಜಗವ ಬೆಳಗಿದೆ. ಭೃಗುಮುನಿದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿದ
ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವಬಂಧನ ನಿಗಿಸು ಲೋಕದ ಭವಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದೆ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ತ್ವರಿತದೆ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವಬಂಧನ ನಿಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ವಾಸುದೇವ ಜನಾರ್ದನ ಧನಂಜಯ ಒಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಚರಣದಡಿಯಲ್ಲಿ ಏಕೆ ಕುಳಿತ ಪಾರ್ಥ? ಪರಮಾತ್ಮ. ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸಾನ್ನಿಧ್ಯವೇ ಸ್ಥಾನ ಅದುವೇ ಮಹಾಪ್ರಸಾದ ಬಾವ ವಾಸುದೇವ ಯಾರು? ಭಾವ ಕೌರವೇಶ್ವರ. ಸಮಾಚಾರವೇನು? ಬಂದು ಎಷ್ಟು ಹೊತ್ತಾಯಿತು? ಬಂದವನು ನೀನೇ ಆದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಕುರು ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಬಾವ ವಾಮಾರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳೊತ್ತಾಗಿದ್ದರು ಎಚ್ಚರನಾಗದೇ ಇದ್ದು ಈ ನಿನ್ನ ಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನ ಪ್ರಾರಂಭಿಸಿ ಬಿಟ್ಟಿರುವೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೌರವ ಪಾಂಡವರು ಭೀಕರ ಸಂಗ್ರಾಮ, ಕೌರವ ಪಾಂಡವರು ಭೀಕರ ಸಂಗ್ರಾಮ, ಬರದಿನ್ ಸಾಗಿರ್ಪುದೈ ಮಾಧವ, ಬರದಿನ್ ಸಾಗಿರ್ಪುದೈ ಮಾಧವ, ವಹಿಸುವುದು ನಮ್ಮ ಪಕ್ಷವ, ಸಂತಸದಿ ಬರುವುದೈ ಮಾಧವ. ಕೃಷ್ಣ 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 ಓರ್ಗನಿಗೆ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಮಧ್ಯೆ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಏನು ಯುದ್ಧವೇ? ಇದು ಎಂತಹ ಅನರ್ಥ ಕಾರ್ಯ ಭಾವ. ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರ ಮರ್ಮ ಭಾವ, ನೀ ಬಲ್ಲೆಯ ಇಹಲೋಕ ರಾಜರ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ
ಭರತ ಕಂಡ ಪ್ರಳಯದಿಂದ ಭವ್ಯ ಸಮರ ಸಾಹಸ ಅಭಿಸಿದ ಭರತ ಕಂಡ ಪ್ರಳಯದಿಂದ ಭವ್ಯ ಸಂತಾಪ ದುರಿತ ಬೇಡವೋ ಈಯಟ ಸಮರ ಸಾಹಸ ಅನುಸಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಅರ್ಜುನ ವಾಸುದೇವ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಅರ್ಜುನ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂದು ಬಳಗರ ಸವಿತ ಬಂದು ಬಳಗರ ಸವಿತ ಬಂದು ಬಳಗರ ಸವಿತ ಬಾವ ನನ್ನ ಮಾತನ್ನು ಕೇಳು ಬಂದು ಬಳಗರ ಸವಿತ ಕಾರಣವೋ ಮಾಡಬೇಡ ಸಾಕನಾಗಿ ದುಡುಕಬೇಡ ಮರಣವೋ ಮಾಡಬೇಡ ಪ್ರಾರ್ಥನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಸಂತಾಪ ದುರಿತ ಬೇಡವೋ ಈಗದ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ 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 ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳು ಬಾವ ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಬಹುಪಾಲು ನಮಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ವಾಸುದೇವ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿದೆ. ಹೌದು ಪರಮಾತ್ಮ. ಅಂದು ಪಾಂಡವರ ರಾಯಭಾರಿಯಾಗಿ ಕುರುಸಭೆಗೆ ಹೋದ ದೌಮ್ಯರ ಸಂದೇಶವನ್ನು ಧಿಕ್ಕರಿಸಿ ಸಂಹಾರಕ್ಕೆ ಆಹ್ವಾನ ಕೊಟ್ಟ ಈ ದುರ್ಯೋಧನ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ನಿನಗೆ ತಿಳಿಯದು ಏನಿದೆ ಕೃಷ್ಣ? ನೀನು ನಿದ್ರೆಯಿಂದ ಎಚ್ಚರಗೊಂಡ ತಕ್ಷಣ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ವಿರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗೋದು ಕೃಷ್ಣ. ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರ ಮೊದಲು ಆತನಿಗಿರುವುದು. ಎಲ್ಲ ಮಾಯಾವಿ. ಹಾಗೆ ದುಡುಕುವುದು ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರಥಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವರ ಅಕ್ಷೋಣಿ ಸೈನ್ಯ ದಳ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಅರ್ಜುನ ನಿನಗೆ ಯಾವುದು ಬೇಕು? ಪರಮಾತ್ಮ, ನಿಮ್ಮನ್ನೇ ಅಪೇಕ್ಷಿಸುವೇನು. ಈತ ವಿಮುಖನು, ನಿರಾಯುಧನಾದ ಈತನಲ್ಲಿ ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ,
ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ಗುರುಬಲಭದ್ರ ದೇವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಬಲೆ ಬಲೆ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡಿರುವೆ. ನಡೆ, ನಾನೀಗ ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಹರಿದವನೆಂದು ಭಾವಿಸಿದೆಯಾ? ಬಲೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಾಯ ಸಮರ ಶತ್ರುದ ಪ್ರಚಂಡ ರಕ್ತ ಕೋಡಿ ಹರಿಸಿ ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರದೆಂತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ನೀನು ಬಲು ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲಿ ಈ ಅರ್ಜುನ ನಿನ್ನ ಪ್ರಾಣಸಖ ಈಗಿರುವಲ್ಲಿ ನಾನು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ ಈಗ ನಾವೇ ಬೇರೆ ಆದವು ಆದರೂ ಬಾಲಕವಿಲ್ಲ ಕೃಷ್ಣ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ವಚನ ಬಿಟ್ಟಿರುವೆ ವಚನ ಭ್ರಷ್ಟನಾದಿಯೇ ಜೋಕೆ ಮುಂದೆ ನನ್ನ ನಿನ್ನ ಭೇಟಿ ಸಮರಾಂಗಣದಲ್ಲಿ ಆಗ ತಿಳಿಯಲು ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯಲಾದೀತೆ ಅದು ನಿನ್ನ ವಿಚಾರದಲ್ಲಿ ಸದಾ ನಾನು ಎಚ್ಚರವಾಗೇ ಇರುವೆನು ನಡೆ ಭಾವ ಸೈನ್ಯಕ್ಕೆ ಆಜ್ಞೆ ಮಾಡುವೆನು ಇನ್ನು ನನ್ನ ಪ್ರಯತ್ನವು ಸಾರ್ಥಕವಾಯಿತು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ ಆರ್ಯಾವರ್ತದ ವೇಗಿ ಶ್ರೇಷ್ಠನು ನಮ್ಮ ಪ್ರಿಯ ಬಂಧುವಾದ ಭಗವಾನ್ ಶ್ರೀ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು ಸಮ್ಮತಿಸಿದನು ಹಸ್ತದಿಂದ ಮಹಾ ಪರಾಜಯಕ್ಕೆ ಆವನವು ಕೋಟೆಯಲ್ಲ ಓರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ನಡೆಯದೆ ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸೈನ್ಯವನ್ನು ಅಪೇಕ್ಷಿಸಿದೆ ನನ್ನನ್ನೇಕೆ ಅಪೇಕ್ಷಿಸಿದೆ ಪರಮಾತ್ಮ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ನನಗೆ ಬೇಕಾದ್ದು ನೀನು ನಿನ್ನನ್ನು ಹೊಂದಿದೆನು ಈ ಯುದ್ಧದಲ್ಲಿ ನಿನ್ನ ನನ್ನ ರಥದ ಸಾರಥಿಯಾಗು ನಿನ್ನೀ ವರದಾಸ್ತವು ನನ್ನ ರಥಾಶ್ವವನ್ನು ಹಿಡಿಯಲಿ ಆಗ ನಾನೂ ನೋಡುವೆನು ಶತ್ರುಗಳೂ ನೋಡುವರು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು ನೀತಿಯ ವಕ್ಷದಲ್ಲಿ ಮಾನವ ಜೀವನದ ಶಾಂತಿಯನ್ನು ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವಲ್ಲ ಅಂತಹ ದೈವತ್ವದ ಮಹಿಮೆಯು ನನ್ನಲ್ಲಿ ಏನು ಕಂಡೆ ಪಾರ್ಥ ನನ್ನ ನಿನ್ನಲ್ಲಿ ಇಂದ್ರಜಾಲ ಏಕೆ ಪರಮಾತ್ಮ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆನ ಜಯವ ಭಯವಿಲ್ಲದೆ ಜಗದಿ ಒಂದುವೆನ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ದಯದಿ
ಮಾಧವ ನಿನ್ನಯ ದಯದಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರದಳು ಗಾಂಧಿವ ಹಿಡಿದಿದೆಯೋ ನುಡದಿ ಕರದಳು ಗಾಂಧಿವ ಹಿಡಿದಿದೆಯೋ ನುಡದಿ ಎದೆಗೆಡದಿರು ಜೋಲೆ ಕೊಡುದಿರ ನೀನೆನಗೆ ಎದೆಗೆಡದಿರು ಜೋಲೆ ಕೊಡುದಿರ ನೀನೆನಗೆ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಸ್ವಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಸ್ವಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನನ್ನ ಬಿಡದಲೆ ಪರೆ ವಾಸುದೇವ ಅನವರತವು ನಿನ್ನ ಬಿಡದಲೆ ಪರೆ ಮನದನು ಮಾನವ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಪಾರ್ಥ ವಾಸುದೇವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯ ಕೃಷ್ಣ ಧನಂಜಯ ಮಾಧವ ಪಾರ್ಥ ಕೃಷ್ಣ ಆ
ಅರ್ಜುನ, ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಧನ್ಯನಾದೆ ದೇವ, ಧನ್ಯನಾದೆ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಮಾನ್ಯನಾದೆ ಇಂದು ತಮ್ಮ, ತವ ಚರಣ ಕರುಣೆಯ ಬರದೆ. ಮಾನ್ಯನಾದೆ ಇಂದು ತಮ್ಮ, ತವ ಚರಣ ಕರುಣೆಯ ಬರದೆ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಪಾರ್ಥ, ವಾಸುದೇವ, ಪರಿಪರಿಯ ಪರಿಭವದಿಂದ ದರೆಯೊಳು ನೊಂದೆ ನಯ್ಯ ನಾನು. ಪರಿಪರಿಯ ಪರಿಭವದಿಂದ ದರೆಯೊಳು ನೊಂದೆ ನಯ್ಯ ನಾನು. ಪರಿಹರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಶಿರವನ ಇಡುವೆ. ಹರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಅದೇನಾ. ಕದನದಲ್ಲಿ ಕುರುಪತಿ ಕುಲವ ಹದಗೆಡಿಸಿ ಜಯವ ತರುವೆ ನಾನು. ಕದನದಲ್ಲಿ ಕುರುಪತಿ ಕುಲವ ಹದಗೆಡಿಸಿ ಜಯವ ತರುವೆ ನಾನು. ಮಾಧವನೆ ನೀಯನಗೊಲಿಯೇ, ಸಾರಥಿಯ ಭಾರವ ವಹಿಸಿದೆಯ. ಮಾಧವನಿಯನಗೊಲಿ ಸಾರಥಿ ವಹಿಸಿದೆಯ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ, ಧನ್ಯನಾದೆನಾ, ಧನ್ಯನಾದೆನಾ.
ನಾನು ಮೊದಲೇ ಹೇಳಲಿಲ್ಲವೇ? ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತ್ನಮೇ, ಯುದ್ಧವೆಂದು ಅವಶ್ಯಕ. ಆದರೆ ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದೂ ಕಾಣದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರುಣ, ಕೃಪ, ಕೃತವರ್ಮ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ಫಲವಾಯ್ತೆ. ಹೌದು ಸ್ವಾಮಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡ ಇಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ರುಕ್ಮಿಣಿ, ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ. ಭಯವಿದೇಕೆ ಶಾಂತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತಿಯಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಶಾಂತಿಯಿಂದಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು.
ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಆಹಾ. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜೀವಿತವನ್ನಾಗಿಸಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಇಡೀ ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ಅಂಕುರದ ರೋಗವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ತೊರೆದು ಹಾಕದೆ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಈ ಗೋರ್ ಹತ್ಯೆಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ನಾನು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಆದುದರಿಂದ ಹಿಂದೆ ಹಸ್ತಿನಾವತಿಗೆ ತೆರಳುವೆನು. ನಾನು ಹೋಗುವ ಮುನ್ನ ನಮ್ಮಿಬ್ಬರ ಈ ಸಮಯವು ನೃತ್ಯ ಸಂಗೀತದೊಂದಿಗೆ ಸಾಗಲಿ. ಆಗಲಿ ಪ್ರಿಯ. ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿದಯಾಮಯ, ಮಂದರ ಗಿರಿಧರ ನರಸಿದಯಾಮಯ, ಕಮಲಮಣಿಯೇ ಸುಂದರಿಯೇ ಆನಂದದ
ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಮನ ಮಂದಿರದಲ್ಲಿ ನೆಲೆಸಿ ಮನ ಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದ ನಿರಸ ಬೀರುವ ಮನ ಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದ ತನಿರಸ ಬೀರುವ ಗೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿಯೇ ಗೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿಯೇ ಗೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಕಂದ ಪರಿಮಳ ಮಂದರ ಗಿರಿಧರ ನರಸಿದಯಾಮಗೆ ಚಿಂತೆ ತಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಚಿಂತೆ ತಿಲಕಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋ